ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು 2ನೇ ತರಗತಿಯ ಪಾಠ 3 ಗೆಳೆತನ ಗದ್ಯ ಇದರ ಒಂದು ವಿವರಣೆಯನ್ನು ನೀಡ್ತಾ ಇದ್ದೇನೆ. ಮೊದಲನೇದಾಗಿ ನೋಡಿ, ಪಾಠಪೂರ್ವ ಚಟುವಟಿಕೆ ಏನಿದೆ? ಪಾಠಪೂರ್ವ ಚಟುವಟಿಕೆ: ಚುಕ್ಕಿಗಳನ್ನು ಸೇರಿಸಿ ಚಿತ್ರ ಪೂರ್ಣ ಮಾಡಿ ಬಣ್ಣ ತುಂಬಿ ಪ್ರಾಣಿಗಳನ್ನು ಗುರುತಿಸಿ ಹೆಸರು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಒಂದು ಪ್ರಾಣಿಗಳ ಚಿತ್ರವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಚುಕ್ಕಿಗಳನ್ನು ಇಟ್ಟಿದ್ದಾರೆ. ಆ ಚುಕ್ಕಿಗಳನ್ನು ಸೇರಿಸಿಬಿಟ್ರೆ ಒಂದು ಪ್ರಾಣಿಯ ಚಿತ್ರ ತಯಾರಾಗುತ್ತೆ. ಹಾಗೆ ಕೆಳಗಡೆ ಆ ಪ್ರಾಣಿ ಯಾವುದು ಅಂತ ಕೂಡ ಬರೀಬೇಕು. ಇಲ್ಲಿ ನೋಡಿ, ನಮ್ಮ ಮಕ್ಕಳು ಸೇರಿಸಿದಾರಾಗಲೇ ಪ್ರಾಣಿಯ ಹೆಸರು ಒಂಟೆ ಅಂತೇಳಿ. ಎರಡನೇ ಚಿತ್ರ ಕೂಡ ಇಲ್ಲಿದೆ ನೋಡಿ, ಇದು ಕುದುರೆಯ ಚಿತ್ರ. ಪ್ರಾಣಿಯ ಹೆಸರು ಕೂಡ ಕುದುರೆ ಅಂತ ಬರೆದರೆ ಈ ಚುಕ್ಕಿಗಳನ್ನು ಸೇರಿಸ್ತಾ ಹೋದರೆ ಪ್ರಾಣಿ ತಯಾರಾಗುತ್ತೆ. ಅದರ ಹೆಸರು ಕೂಡ ಕೆಳಗಡೆ ಬರಿಬೇಕು. ನಂತರ ಇಲ್ಲಿ ನೋಡಿ, ವಿವರಣೆ ಇದೆ ಪಾಠದ್ದು. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಏನಾಗಿದ್ದವು? ಕುದುರೆ ಮತ್ತು ಒಂಟೆ ಅವರಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು. ಒಂದೇ ಕಡೆ ವಾಸಿಸುತ್ತಿದ್ದವು. ಅಷ್ಟೇ ಅಲ್ಲ, ಅವು ಎರಡು ಕೂಡ ಒಂದೇ ಕಡೆ ವಾಸವನ್ನು ಕೂಡ ಮಾಡ್ತಾ ಇದ್ವು. ಜೊತೆಯಾಗಿ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಅಷ್ಟೇ ಅಲ್ಲ, ಎರಡೂ ಕೂಡ ಜೊತೆಲಿರೋದಷ್ಟೇ ಅಲ್ಲ, ಜೊತೆಯಲ್ಲೇ ಹೋಗ್ಬಿಟ್ಟು ಆಹಾರವನ್ನು ಹುಡುಕೊಂಡು ತಿಂತಾ ಇದ್ವು. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತ್ತು. ಒಂದು ಕುದುರೆಗೆ ಒಂದು ಯೋಚನೆ ಬರುತ್ತೆ. ಅದೇನಪ್ಪ ಅಂತ ನೋಡೋಣ. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತು. ಒಂಟೆ ಹತ್ರ ಕೇಳುತ್ತೆ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂತ ಕೇಳುತ್ತೆ. ಆಗ ಅದಕ್ಕೆ ಒಂಟೆ, ಕುದುರೆ ಅಣ್ಣ, ನಾವಿಬ್ಬರು ಸಮಾನರಲ್ವೇ? ಕುದುರೆ ಅಣ್ಣ, ನಾವಿಬ್ಬರು ಕೂಡ ಸಮಾನರೇ ಅಲ್ವಾ? ಈಕ್ವಲ್ ನಾವು, ಯಾಕೆ ನೀನು ಈ ರೀತಿಯಾಗಿ ಕೇಳ್ತಾ ಇದೀಯಾ ಅಂತ ಹೇಳುತ್ತೆ. ಆಗ ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ಕುದುರೆಗೆ ಸಮಾಧಾನ ಆಗೋದಿಲ್ಲ. ಅದೇಂಗೆ ಸಾಧ್ಯ ಅಂಥೇಳಿ ಅದು ಆಲೋಚನೆಯನ್ನು ಮಾಡುತ್ತೆ. ಆಗ ಅದು, ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತು. ಒಂಟೆ ಒಪ್ಪಿಕೊಂಡಿತು. ಅವಾಗ, ಸರಿ, ನೀನು ನನ್ನ ಮಾತನ್ನು ಒಪ್ಕೋತಾ ಇಲ್ಲ, ಹಾಗಾದ್ರೆ ಅಲ್ಲಿ ಆನೆಯಣ್ಣ ಇದ್ದಾನೆ, ಬಾ ಹೋಗೋಣ, ಅವನನ್ನೇ ಕೇಳೋಣ, ಅವನೇನಾದರೂ ಏನು ಹೇಳ್ತಾನೆ ನೋಡೋಣ ಅಂದಾಗ ಒಂಟೆ ಕೂಡ ಸರಿ, ನಡಿ ಹೋಗೋಣ ಅಂತೇಳಿ ಒಪ್ಕೊಳ್ಳುತ್ತೆ. ಅವು ಆನೆಯ ಬಳಿಗೆ ಹೋದವು. ಎರಡೂ ಸೇರಿಕೊಂಡು ಆನೆ ಹತ್ರ ಹೋಗ್ತವೆ. ಕುದುರೆಯು, ಆನೆಯಣ್ಣ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು. ಅವಾಗ ಕೇಳ್ತಾ ಇದೆ ಕುದುರೆ ಕೇಳ್ತಾ ಇದೆ ಏನಂತ ಆನೆ ಹತ್ರ, ಅಣ್ಣ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂತ ನೀನೇ ನಮಗೆ ಹೇಳಬೇಕು ಅಂತ ಕೇಳುತ್ತೆ. ಅವಾಗ ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ, ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ಅವಾಗ ಹೇಳ್ತಿದ್ದೆ, ತಮ್ಮಂದಿರ ನೋಡಿ, ಯಾರು ಹೆಚ್ಚು ಅಂತ ಸುಮ್ಮನೆ ಹೇಳೋಕ್ಕಾಗೋದಿಲ್ಲ, ಹಾಗೆಲ್ಲ ಹೇಳೋದು ಕೂಡ ಸರಿಯಲ್ಲ. ನಿಮ್ಮಿಬ್ಬರ ಓಟದ ಸ್ಪರ್ಧೆ ಏರ್ಪಡಿಸೋಣ, ಆದರೆ ಸ್ಪರ್ಧೆಯು 2 ಸಲ ಇರಲಿ. ನೋಡಿ, ಓಟದ ಸ್ಪರ್ಧೆನ, ರನ್ನಿಂಗ್ ರೇಸನ್ನು ಇಡೋಣ. ಆವಾಗ ಆ ಸ್ಪರ್ಧೆ ಕೂಡ 1 ಸರಿ ಬೇಡ, 2 ಸರಿ ಮಾಡೋಣ ಅಂತ ಹೇಳುತ್ತೆ. ಅನಂತರ ತೀರ್ಮಾನಿಸೋಣ. ಆ ಓಟದ ಸ್ಪರ್ಧೆ ಮುಗಿದ ಮೇಲೆ ಯೋಚನೆಯನ್ನು ಮಾಡೋಣ, ತೀರ್ಮಾನವನ್ನು ಮಾಡೋಣ ಎಂಬ ಸಲಹೆಯನ್ನು ನೀಡಿತು. ಸ್ನೇಹಿತರಿಬ್ಬರು ಒಪ್ಪಿಕೊಂಡರು. ಆವಾಗ ಸ್ನೇಹಿತರಿಬ್ಬರು ಆಯಿತು ಹಾಗೆ ಆಗಲಿ ಅಂತೇಳ್ಬಿಟ್ಟು ಒಪ್ಕೊಳ್ತೇವೆ. ಯಾವ್ಯಾವು? ಕುದುರೆ ಮತ್ತು ಒಂಟೆ. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ಅಷ್ಟೇ ಅಲ್ಲ, ಆನೆ ಸ್ಪರ್ಧೆ ಎಲ್ಲಿ ಮಾಡಬೇಕು ಮತ್ತು ಹೇಗೆ ಮಾಡಬೇಕು, ಟೈಮ್ ಯಾವಾಗ, ಏನು ಅನ್ನೋದನ್ನು ನಿರ್ಧಾರವನ್ನು ಮಾಡುತ್ತೆ. ನೀವು ಈ ಬೇವಿನ ಮರದಿಂದ ಆರಂಭಿಸಿ. ನೋಡಿ, ಇಲ್ಲೊಂದು ಬೇವಿನ ಮರ ಇದೆಯಲ್ಲ, ನೀವು ಇಲ್ಲಿಂದ ಆರಂಭವನ್ನು ಮಾಡಿ, ಆ ಕೊಳದವರೆಗೆ ಓಡಿ. ಅಲ್ಲೊಂದು ಕೊಳ ಇರುತ್ತೆ, ಇಲ್ಲಿಂದ ಈ ಬೇವಿನ ಮರದಿಂದ ಆ ಕೊಳದವರೆಗೂ ನೀವಿಬ್ಬರು ಓಡಬೇಕು, ರನ್ನಿಂಗ್ ರೇಸನ್ನು ಮಾಡಬೇಕು. ನಾನು ಕೊಳದ ಹತ್ತಿರ ಇರುತ್ತೇನೆ ಎಂಬ ಸೂಚನೆ. ನೀವಿಬ್ಬರು ಓಡಿ ಬನ್ನಿ, ನಾನು ಕೊಳದ ಹತ್ರ ಇರ್ತೀನಿ ಅನ್ನೋವಂಥ ಒಂದು ಸೂಚನೆಯನ್ನು ಸಹ ಕೊಡ್ತು. ಆಗ ಆನೆಯು ಎಲ್ಲಿಗೆ ಹೋಯಿತು? ಆಗ ಆನೆ ಎಲ್ಲಿಗೆ ಹೋಗುತ್ತೆ ನೋಡಿ, ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಆನೆ ಅಲ್ಲಿಗೆ ಹೋಯಿತು ಅಂದರೆ ಕೊಳದ ಹತ್ರ ಹೋಯಿತು. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಎರಡೂ ಕೂಡ ಓಡೋದಕ್ಕೆ ಶುರು ಮಾಡ್ತಾರೆ. ಕುದುರೆಯು ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು. ಕುದುರೆ ಮೊದಲು ಸ್ಪೀಡು ಅಲ್ವಾ, ತುಂಬ ಜೋರಾಗಿ ಓಡಿಬಿಟ್ಟು ಫಸ್ಟು ಕೊಳವನ್ನು ಮುಟ್ಟಿಬಿಡುತ್ತೆ, ಅದರ ಒಂದು ಗುರಿಯನ್ನು ಮುಟ್ಟುತ್ತೆ. ಗೆದ್ದ ಕುದುರೆ ನೋಡಿದ್ದೀರಾ, ನಾನೇ ಹೆಚ್ಚು ಅಂತ ಗೊತ್ತಾಯಿತೆ. ಅವಾಗ ಹೇಳುತ್ತೆ, ನೋಡ್ದ, ನಾನೇ ಹೆಚ್ಚು ಗೊತ್ತಾಯ್ತಾ ನಿಮಗೆ ಎಂದು ಜಂಬದಿಂದ ಹೇಳಿತು. ಆನೆಯು, ಕುದುರೆಯೇ, ನಮ್ಮ ಒಪ್ಪಂದದಂತೆ ಇನ್ನೂ ಕಡೆ ಸ್ಪರ್ಧೆ ಇದೆ, ಇನ್ನೂ ಒಂದು ಸ್ಪರ್ಧೆ ಇದೆ ಅಲ್ವಾ, ಕೊನೆಯ ಸ್ಪರ್ಧೆ ಇದೆ, ಇರು, ನಾವು ಒಪ್ಪಂದ ಮಾಡ್ಕೊಂಡಿದ್ವಿ ಅಲ್ವಾ ಮೊದಲನೇದಾಗಿ ಅಂತ ಹೇಳ್ಬಿಟ್ಟು ಆನೆ ಹೇಳುತ್ತೆ. ಅದು ಆಗಲಿ, ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು. ಅವಾಗ ಹೇಳುತ್ತೆ, ಆಯ್ತಾಯ್ತು, ನೀವು ಹೇಳಿದಂಗೆ ಅದು ಕೂಡ ಆಗಲಿ, ನಾನು ಯಾರು ಹೆಚ್ಚು ಅಂತ ಆಮೇಲೆ ತೀರ್ಮಾನ ಮಾಡೋಣ. ಓಹೋ, ಆಗಲಿ, ಹಾಗೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ಹೆಂಗಿದ್ರು ನಾನು ಗೆದ್ದುಬಿಟ್ಟಿನಿ ಅನ್ನೋ ಒಂದು ಜಂಬದಿಂದ ಅದೇನು ಮಾಡುತ್ತೆ, ಓಹೋ ಹೌದಾ, ಹಾಗೆ ಆಗಲಿ, ನಾನು ಕೂಡ ಸಿದ್ಧವಾಗಿದ್ದೀನಿ ಅದಕ್ಕೆ ಅಂತ ಹೇಳುತ್ತೆ. ನಂತರ ಆನೆಯು 2ನೇ ಸಲದ ಓಟದ ಸ್ಪರ್ಧೆಯಲ್ಲಿ ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ನೋಡಿ, ಆನೆ ಬುದ್ಧಿವಂತಿಕೆ ಮಾಡಿತು. ಅದೇ ಜಾಗದಲ್ಲಿ ಏರ್ಪಾಡು ಮಾಡಲಿಲ್ಲ, ಹೆಚ್ಚು ಮರಳು ಇರುತ್ತಲ್ವ, ಆ ಮರಳಿನ ಜಾಗದಲ್ಲಿ ಅಂದರೆ ಉಸ್ಕಿನ ಜಾಗದಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸುತ್ತೆ. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ಅದು ಕೂಡ ಹೇಳ್ತು, ಇಲ್ಲಿಂದ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಮೊದಲು ಯಾವ ರೀತಿ ಹೇಳಿತು ಅದೇ ರೀತಿಯಾಗಿ ಜಾಗಗಳನ್ನು ಕೂಡ ಗುರುತು ಮಾಡಿ ಹೇಳ್ತು. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆ ನಿಂತಿತ್ತು. ಎಲ್ಲಿ ಆವಾಗಲೇ ಹೆಂಗೆ ಕೊಳದ ಹತ್ರ ನಿಂತಿತ್ತು ಅದೇ ರೀತಿಯಾಗಿ ಇವಾಗ ಎಲ್ಲಿ ಗುರಿ ಮುಟ್ಟಬೇಕು ಆ ಜಾಗದಲ್ಲಿ ಆನೆ ಹೋಗಿ
ನಿಂತ್ಕೊಳ್ಳುತ್ತೆ. ಓಟದ ಸ್ಪರ್ಧೆ ಪ್ರಾರಂಭವಾಗುತ್ತೆ. ಆವಾಗ ಓಟದ ಸ್ಪರ್ಧೆ ಶುರುವಾಗುತ್ತೆ. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು. ನೋಡಿ, ಒಂಟೆ ಮರಳಿನ ಜಾಗದಲ್ಲಿ ಆರಾಮಾಗಿ ಓಡೋಗುತ್ತೆ. ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ಅವಾಗ ಏನಾಗುತ್ತೆ, ಕುದುರೆಗೆ ಕಷ್ಟ ಆಗುತ್ತೆ, ಓಡೋಕ್ಕಾಗಲ್ಲ. ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ನೋಡಿ, ಮೊದಲನೇ ಸಲ ಕುದುರೆ ಗೆದ್ದಿತ್ತಲ್ವಾ, ಎರಡನೇ ಸಲ ಒಂಟೆ ಗೆದ್ದಿದ್ದು. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಅವಾಗ ಗೊತ್ತಾಗುತ್ತೆ, ಓ ಅಂದರೆ ಇದು ಆಯಾ ಜಾಗದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇದು ಮಾಡಬೇಕು ಅಲ್ಲೇ ಹೋಗಬೇಕು. ಅದಕ್ಕೆ ಅಂದರೆ ಒಂಟೆಗೆ ಮರಳಿನ ಜಾಗ ಸುಲಭ, ಆದರೆ ನನಗೆ ಸಮಾನವಾಗಿರ್ತಕ್ಕಂಥ ಜಾಗ ಸುಲಭವಾಗಿರುತ್ತೆ. ನಾವು ಈ ರೀತಿಯಾಗಿ ಯೋಚನೆಯನ್ನು ಮಾಡ್ಬೋದು, ನಾನು ತಪ್ಪನ್ನು ಮಾಡಿದೆ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಆನೆ ಮತ್ತು ಒಂಟೆ ಹತ್ರ ಕ್ಷಮೆಯನ್ನು ಕೂಡ ಕೇಳುತ್ತೆ ಕುದುರೆ. ಆನೆಯು ತಮ್ಮಂದಿರ, ನಿಮ್ಮಲ್ಲಿ ಯಾರೂ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ನೋಡಿ, ನಿಮ್ಮಿಬ್ಬರಲ್ಲಿ ಯಾರೂ ಹೆಚ್ಚು ಅಲ್ಲ ಯಾರೂ ಕಡಿಮೆ ಇಲ್ಲ. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ನೋಡಿ, ಒಬ್ಬೊಬ್ಬರಲ್ಲೂ ಕೂಡ ಒಂದೊಂದು ವಿಶೇಷತೆ ಇರುತ್ತೆ, ಅವರವರದೇ ಆದ ಜಾಣ್ಮೆ ಕೂಡ ಇರುತ್ತೆ ಅಲ್ವಾ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಪ್ರತಿಭೆ ಇರುತ್ತೆ, ಅದನ್ನು ಗುರುತಿಸಬೇಕು. ಅದು ಬಿಟ್ಟು ನೀನು ಇದರಲ್ಲಿ ಹೆಚ್ಚು ನಾನು ಇದರಲ್ಲಿ ಹೆಚ್ಚು ಅಂತೇಳಿ ಜಂಬವನ್ನು ತೋರಿಸ್ಕೋಬಾರ್ದು. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು, ಮುಂದೆಯೂ ಹಾಗೆ ಇರಿ. ನೋಡಿ, ನೀವಿಬ್ಬರು ಒಳ್ಳೆಯ ಗೆಳೆಯಿರ್ತಾನೆ, ಮುಂದೆ ಕೂಡ ಹಾಗೆ ಇರಿ ಅಂತ ಆನೆ ಇಬ್ಬರಿಗೂ, ಒಂಟೆಗೂ ಮತ್ತು ಕುದುರೆಗೂ ಹೇಳಿತು. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ, ನೀವಿಬ್ಬರು ಖುಷಿಯಿಂದ ಇರಿ ಎಂದು ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ಅಷ್ಟೇ ಅಲ್ಲ, ಧನ್ಯವಾದ ಹೇಳ್ತವೆ, ನಿನಗೆ ತುಂಬ ಥ್ಯಾಂಕ್ಸ್, ನಮಗೆ ನೀನು ಅರ್ಥ ಮಾಡಿಸಿದ್ದಕ್ಕೆ ಅಂತ ಹೇಳ್ಬಿಟ್ಟು ಎರಡೂ ಕೂಡ ಆನೆಗೆ ಧನ್ಯವಾದ ಎಂದು ಹೇಳ್ತವೆ. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ಅಷ್ಟೇ ಅಲ್ಲ, ಮೊದಲು ಯಾವ ರೀತಿಯಾಗಿದ್ದವು ಅದೇ ರೀತಿಯಾಗಿ ಯಾವಾಗಲೂ ಖುಷಿಯಾಗಿ ಇರುತ್ತವೆ. ಗೆಳೆತನ ಸಹಬಾಳ್ವೆಗೆ ಸೋಪಾನ. ನೋಡಿ, ಗೆಳೆತನ ಅಂತಕ್ಕಂಥದ್ದು ಒಂದಾಗಿ ಬಾಳೋದಕ್ಕೆ ಒಂದು ಸೋಪಾನ ಇದ್ದಾಗೆ. ಹಂಗಾಗಿ ಯಾರೂ ಕೂಡ ಯಾರನ್ನು ಕೀಳಾಗಿ ನೋಡಬಾರ್ದು, ಎಲ್ಲರೂ ಕೂಡ ಒಂದೇ, ಇಲ್ಲಿ ಸಮಾನರು. ಅವರವರದ್ದೇ ಆದಂತಹ ಆಲೋಚನೆಗಳು, ಬುದ್ಧಿವಂತಿಕೆಗಳು ಎಲ್ಲರಿಗೂ ಒಂದೊಂದು ರೀತಿಯಲ್ಲಿರುತ್ತೆ. ಆದರೆ ಯಾರನ್ನು ಕೂಡ ಕೀಳಾಗಿ ನಾವು ನೋಡಬಾರ್ದು ಅನ್ನೋದು ಈ ಒಂದು ಪಾಠದ ಅರ್ಥ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.